ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ. ಇವತ್ತು ನಾನು ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೀನಿ. ಪಾಯಸ ಮಾಡೋಕೆ ಏನು ಬೇಕಂತ ನೋಡ್ಕೊಬರೋಣ. ಸಬ್ಬಕ್ಕಿನ ತೊಳೆದು 2 ವಿಜಿಲ್ ಕೂಗಿಸ್ಕೊಂಡಿದ್ದೀನಿ. ಈಗ ಸ್ಟವ್ ಹಚ್ಚಿ ಒಂದು 1/4 ಲೀಟ್ರ್ ಹಾಲು ಹಾಕ್ತಾಯಿದ್ದೀನಿ. ಇದಕ್ಕೆ ಚೆನ್ನಾಗಿ ಬೇಯ್ದಿದೆ. ಇದು ಸ್ವಲ್ಪ ಹಾಲು ಹಾಕಿದ್ಮೇಲೆ ಒಂದು 5 ನಿಮಿಷ ಬೇಯಿಸ್ಕೋಬೇಕು. ತುಂಬ ಚೆನ್ನಾಗುತ್ತೆ, ಒಂದ್ಸಲ ಮಾಡಿ. ಈ ಕಡೆ ಎತ್ತಿಟ್ಬಿಟ್ಟು ಬೇರೆ ಕಡೆ ಎತ್ತಿಟ್ಟು ಇದರಲ್ಲಿ ಒಂದು ಪಾತ್ರೆ ತಗೊಂಡು ಸ್ವಲ್ಪ ದ್ರಾಕ್ಷಿ ಹಾಕಿ ಫ್ರೈ ಮಾಡ್ತೀನಿ. ಸ್ವಲ್ಪ ಗೋಡಂಬಿ, ಈಗ ಇದಕ್ಕೆ ಸಕ್ಕರೆ ಹಾಕ್ತಿದ್ದೀನಿ. ಈಗ 1 ಕಪ್ ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆನ ನೀವು ನೋಡ್ಬಿಟ್ಟು ತಗೊಳ್ಳಿ, ನೀವು ಎಷ್ಟು ಸ್ವೀಟ್ ತಿಂತೀರೋ ನಿಮ್ಮ ಮೇಲೆ ಇದು ಆಗುತ್ತೆ. ನಮ್ಮನೇಲಿ ಸ್ವಲ್ಪ ಕಮ್ಮಿ ತಿಂತೀವಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಲೋ ಫ್ಲೇಮಲ್ಲಿ ಐತೆ ಉರಿನ. ಒಂದು 2 ಏಲಕ್ಕಿ ತೊಗೊಂಡು ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. ಏಲಕ್ಕಿ ಪುಡಿ ಹಾಕಿದ್ದೀನಿ. ಈಗ ತುಪ್ಪದಲ್ಲಿ ಇದು ಫ್ರೈ ಮಾಡಿ ಇಟ್ಕೊಂಡಿದ್ದೆ, ಇದು ಹಾಕ್ತಾಯಿದ್ದೀನಿ. ಈಗ ತುಂಬ ಚೆನ್ನಾಗಿ ಬಂದಿದೆ. ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ.